ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಮಕೂರಿಗೆ ಹೊರಟಿದ್ದೀನಿ. 5:30 ಹೋಗಬೇಕಿತ್ತು, 6 ಗಂಟೆ ಆಗೋಗಿದೆ. ಈಗ 6:30 ಬಸ್ಸಿಗೆ ಹೊರಡಬೇಕು. ಸೊ ಎಷ್ಟು ಬೇಗ ಇದ್ರೂ ಆಗೋದೇ ಇಲ್ಲ. ದೋಸೆ ತಿನ್ಕೊಂಡು ದೋಸೆ ರೆಡಿ ಆಗ್ತಾಯಿದೆ, ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಾಯಿದೆ. ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಾಯಿದೆ. 6 ಗಂಟೆಗೆ, 6 ಗಂಟೆ 10 ನಿಮಿಷ. ಆರ್ಯನ್ ಇದ್ದಿದ್ದಾನೆ, ನಿತಿನ್ ಇನ್ನೂ ಮಲಗಿದ್ದಾನೆ. ಇವತ್ತು ಎಕ್ಸಾಮ್ ಒಂದು ಆರ್ಯನ್ಗೆ, ಕೆಮಿಸ್ಟ್ರಿ ಎಕ್ಸಾಮ್. ಯಾವ ಎಕ್ಸಾಮ್ ಅಂತ ಹೇಳಬೇಕಂತ, ಇವತ್ತೊಂದು ಕೆಮಿಸ್ಟ್ರಿ ಎಕ್ಸಾಮ್. 10th ಎಕ್ಸಾಮ್, 10th ಬೋರ್ಡ್ ಎಕ್ಸಾಮ್. ಕೆಮಿಸ್ಟ್ರಿ 10th ಬೋರ್ಡ್ ಎಕ್ಸಾಮ್. ಸಮಾಧಾನ? ಹ್ಯಾಪಿ? ಕೊಟ್ಟಿದ್ದಾರೆ. ಒಂದು ಟಿ ಸಿನಲ್ಲಿ ಸ್ವಲ್ಪ ಹೆಸರು ವ್ಯತ್ಯಾಸ ಇತ್ತು, ಅದನ್ನು ಸರಿ ಮಾಡಿಸ್ಕೊಂಬರೋಕ್ಕೆ ಅಂತ ನಾನು ತುಮಕೂರಿಗೆ ಹೊರಟಿದ್ದೀನಿ. ನಾನು ಇದನ್ನೇ ಹುಡುಕ್ತಾ ಇದ್ದೆ. ಯಾರೋ ಈ ಥರ ಮಾಡಿದವರು. ನಾನು ಹಾಕೊಳ್ಳೋ ಹೇರ್ ಪಿನ್ನು ಯಾವ ಥರ ಮಾಡಿದ್ದಾರೆ ನೋಡಿ ಗೈಸ್. ಇವೆಲ್ಲ ಮಕ್ಕಳು ಹೆಂಗೆ ಮಾಡ್ತಾವೆ ನೋಡಿ. ಇನ್ನು ಸಣ್ಣ ಮಕ್ಕಳು, ನಮ್ಮ ಮನೆ ಮಕ್ಕಳು ನೋಡಿ ಇಲ್ಲಿ ಹೆಂಗೆ ಮಾಡವ್ರೆ ಅಂತ. ಇನ್ನು ನೋಡ್ರಿ, ಇದು ಮಾಡಿಬಿಟ್ಟವ್ರೆ, ದೊಡ್ಡದು ಮಾಡಿಬಿಟ್ಟವ್ರೆ ಚಿಕ್ಕದಿದ್ದನ್ನು. ನನ್ನ ಕ್ಯಾಡಮ್ ಕೆರಿತಾ ಕೂತೈತೆ. ಬೈಲಿ ಕಾಫಿನೂ ರೆಡಿ ಆಗೈತೆ. ಕಾಫಿ ಕುಡ್ಕೊಂಡು ಒಂದು ದೋಸೆ ತಿನ್ಕೊಂಡು ಹೊರಟ್ಬಿಡೋದೆ. 6 ಹೊತ್ತಾಯಿತು. ನನಗೆ 6:10 ಬಸ್ ಇರೋದು. ಚಾರ್ಜ್ಗಕ್ಕೂ ಫುಲ್ ಚಾರ್ಜ್ ಆಗಲಿ ಫಸ್ಟು. ತುಮಕೂರು ಬಸ್ಸು ಹೋಗಿದೆ. ತಿಪ್ಟೂರು ಫೈನಲಿ ಇದೆ ಸ್ಕೂಲ್ ಹತ್ರನೂ ಬಂದೆ. ಸಿ ತುಮಕೂರಿಂದ ಬಂದೆ, ಸಾಂಬಾರು ಮಾಡ್ತಾಯಿದ್ದೆ. ಏನು ಮಾಡೋದು, ಬೇರೆ ದಾರಿ ಇಲ್ಲ, ಬೇರೆ ಕೆಲಸ ಇಲ್ಲ. ಮನೆಗೆ ಅಲ್ಲಿಂದ ಅಷ್ಟು ದೂರಿಂದ ಹೋಗಿ ಸುಸ್ತಾಗಿ ಬಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇಷ್ಟೇ ನಮ್ಮ ತುಮಕೂರು ಡೈರಿ. ಇವತ್ತಿನ ತುಮಕೂರು ಡೈರಿ ಇಷ್ಟೇ. ಹೋಟ್ಲಲ್ಲಿ ತಿಂದಿದ್ದು ಹೊಟ್ಟೆ ತುಂಬಿಲ್ಲ. ಹೋಟ್ಲಲ್ಲಿ ತಿಂದಿದ್ದು ಒಂದೇ ಒಂದು ಸಿಂಗಲ್ ರವೆ ಇಡ್ಲಿ.